ರೀ ನೋಡ್ರಿ ಅಪ್ಪನ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದೀನಿ ಅಂತ ಖುಷಿಯಲ್ಲಿ ತೇಲಾಡ್ತಿದ್ದಾಳೆ ನಮ್ಮ ಶ್ರಾವಣಿ. ಅಣ್ಣ ಏನು ಸರ್ ಅದು? ಇವತ್ತು ಫೋಟೋ ಅಂತ ಮಗು ಕಾಯ್ತಾ ಇತ್ತು. ಪ್ರಶಾಂತ್, ಇನ್ನು 5 ನಿಮಿಷದಲ್ಲಿ ನಾವು ಹೊರಡಬೇಕು. ಸರಿ ಸುರೇಂದ್ರ, 5 ನಿಮಿಷ. ಏನು ನಡೀತಿದೆ ಇಲ್ಲಿ? ದೊಂಬರಾಟ. ನಾನು ನಿಂತರ ನೋಡ್ತಾ ಇದ್ದೀನಲ್ಲ. ಇಲ್ಲ ಮಾವ್, ಇಲ್ಲ, ಇಟ್ಸ್ ಹೈಲಿ ಇಂಪಾಸಿಬಲ್. ಮಾವ ಶ್ರಾವಣಿನ ದೂರ ಮಾಡ್ತಾರೆ, ಶ್ರಾವಣಿನ ಮಾವ ನಂಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಅನ್ಕೋತಾ ಇದ್ದೀನಿ ಅಷ್ಟೇ. ಆದರೆ ಇದೆಲ್ಲ ಯಾವುದು ನಡೆಯಲ್ಲ, ಎಲ್ಲ ಸುಳ್ಳು. ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅವರಿಬ್ಬರು ಹತ್ರನೇ ಆಗ್ತಿದ್ದಾರೆ. ಯಾಕಂದ್ರೆ ನೀನೇ ನೋಡ್ದಲ್ಲ, ಮಾವ ಅವಳಿಗೆ ಮೆಡಲ್ ಕೊಟ್ಟಿದ್ದು ಆಯಿತು, ಇಬ್ಬರು ಒಟ್ಟಿಗೆ ಕಾರಲ್ಲಿ ಬಂದಿದ್ದು ಆಯಿತು. ಇನ್ನು ಸಾಲದಕ್ಕೆ 10 ಲಕ್ಷ ಚೆಕ್ ವಿಚಾರ ಏನಾಯಿತು? ಮಾವ ಶ್ರಾವಣಿನ ಮನೆಯಿಂದ ಹೊರಗಡೆ ಆಗ್ತೀವಿ ಅಂತ ಅಂದ್ಕೊಂಡ್ವಿ ಅಷ್ಟೇ. ಅದ್ರಲ್ಲಿ ಆಗಿದೆ ಬೇರೆ. ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಡ್ತಿದ್ದಾರೆ. ನಂಗೆ ಯಾಕೋ ಅವರಿಬ್ಬರನ್ನ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಮಾವು. ಇದ್ಯಾಕೋ ವರ್ಕೌಟ್ ಆಗಲ್ಲ ಅಂತ ಅನ್ನಿಸ್ತಿದೆ. ನನಗೂ ಅದೇ ಅರ್ಥ ಆಗ್ತಿಲ್ಲ. ನಾವೇನು ಅನ್ಕೊಂಡ್ರು ಅದು ಯಾವುದು ನಡೀತಾನೆ ಇಲ್ಲ. ಇದಕ್ಕೆಲ್ಲ ಏನು ಕಾರಣ ಇರ್ಬೋದು ಹೇಳು? ಮಾಮ್, ನಾವು ಈ ರೀತಿಯೆಲ್ಲ ಯೋಚನೆ ಮಾಡೋ ಬದಲು ಯಾಕೆ ಶ್ರಾವಣಿನ ಚೆನ್ನಾಗಿ ಮಾತಾಡಿಸ್ಕೊಂಡು ಅವಳನ್ನ ಒಲಿಸ್ಕೋಬಾರ್ದು? ನೀನು ಈ ರೀತಿ ಅವಳು ಕಂಡ್ರೆ ಕೋಪ ಮಾಡ್ಕೊಳ್ಳೋ ಬದಲು ಅವಳ ಮೇಲೆ ಪ್ರೀತಿ ಇರೋ ಹಾಗೆ ನಾಟಕ ಮಾಡ್ಬೋದಲ್ವಾ? ಮಾಡಿ ನನಗಿದೆಲ್ಲ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ?
ಆದರೆ ಅವಳ ಹತ್ರ ನಾಟಕ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅವಳು ಮೈಯಲ್ಲಿ ಹರಿತಿರೋದು ನಂದಿನಿ ರಕ್ತ. ಆ ನಂದಿನಿ ಈ ಮನೇಲಿ ಇನ್ನೂ ಇದ್ದಿದ್ರೆ ವೀರು ನನ್ನನ್ನು ಯಾವತ್ತೂ ನಂಬ್ತಿರ್ಲಿಲ್ಲ. ವೀರುಗೆ ಮಾತ್ರ ಅಲ್ಲ, ಎಷ್ಟೋ ಸಲ ಆ ಶ್ರಾವಣಿ ನಂದಿನಿ ಪ್ರತಿರೂಪ ಅಂತ ನನಗೆ ಅನಿಸಿದೆ. ಅವಳು ಹೀಗೆ ಮುಂದುವರೆದ್ರೆ ನಂದಿನಿ ಇದೇ ಮನೇಲಿದ್ದಾಳೆ ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಶ್ರಾವಣಿ ಇನ್ನೂ ಮುಂದುವರೆಯಕ್ಕೆ ಶುರು ಮಾಡಿಬಿಡ್ತಾಳೆ. ಹಾಗಾಗಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಮೇಡಮ್ 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 ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಸುಬ್ಬು, ನಿಜವಾಗ್ಲೂ ನಾನು ದುರದೃಷ್ಟವಂತೆ ಸುಬ್ಬು. ನಂಗೆ ಅಪ್ಪನ ಜೊತೆ ಒಂದು ಫೋಟೋ ಕೂಡ ತೆಗ್ಸಕ್ಕಾಗಿಲ್ಲ ಗೊತ್ತಾ? ಫೋಟೋ ತಗೊಂಡಿಲ್ವಾ? ತಗೊಂಡ್ರಲ್ಲ ಮೇಡಮ್? ಇಲ್ಲ ಸುಬ್ಬು, ಅದ್ ಯಾವ ಫೋಟೋನು ಚೆನ್ನಾಗಿ ಬಂದಿಲ್ಲ. ನೋಡಿಲ್ಲಿ. ಅಯ್ಯೋ ಮೇಡಮ್, ಫೋಟೋ ತಗೋಬೇಕು ನಿಜ, ಆದ್ರೆ ಫೋಟೋ ತಗೊಳ್ಳುವ ಕೈ ಇಷ್ಟ ಅಲ್ಲಾಡ್ಸಿದ್ರೆ ಯಾವ ಫೋಟೋ ತಾನೇ ಚೆನ್ನಾಗಿ ಬರುತ್ತೆ? ನಾನು ಏನ್ ಮಾಡ್ಲಿ ಸುಬ್ಬು? ಅಪ್ಪನ ಜೊತೆ ಫಸ್ಟ್ ಟೈಮ್ ಸೆಲ್ಫಿ ತಗೋತಿದ್ದೀನಿ. ಅವ್ರ ಜೊತೆ ನಿಂತ್ಕೊಳ್ಳಕ್ಕೆ ಧೈರ್ಯ ಇಲ್ದೇ ಇರೋಳು ಇನ್ನು ಅವ್ರ ಜೊತೆ ಸೆಲ್ಫಿ ತಗೊಳಕ್ ಧೈರ್ಯ ಬರುತ್ತಾ? ಆ ಟೈಮಲ್ಲಿ ನನಗೆ ಸಂತೋಷ ಆಗ್ತಿದ್ಯೋ ಅಥವಾ ಭಯ ಆಗ್ತಿದ್ಯೋ ಒಂದು ಗೊತ್ತಾಗ್ಲಿಲ್ಲ. ನನ್ ಕೈ ನಡುತ್ತಿದೆ ಅನ್ನೋದು ನನ್ ಗಮನಕ್ಕೆ ಬರ್ಲಿಲ್ಲ ಗೊತ್ತಾ? ಹಂಗೆ ಸೆಲ್ಫಿ ತಗೊಂಡ್ಬಿಟ್ಟಿದ್ದೀನಿ. ಈಗ ನೋಡಿದ್ರೆ ಒಂದು ಫೋಟೋ ಕೂಡ ಚೆನ್ನಾಗಿ ಬಂದಿಲ್ಲ ಸುಬ್ಬು. ಅಪ್ಪನ ಜೊತೆ ಫೋಟೋ ತೆಗೆಸ್ಕೊತೀನಿ ಅಂತ ಎಷ್ಟು ಖುಷಿಯಾಗಿದೆ ಗೊತ್ತಾ? ಆದ್ರೆ ನನ್ ಕನ್ಸೆಲ್ಲ ನುಚ್ಚು ನೂರಾಗೋಯ್ತು. ಈ ಪಾಪಿಗೆ ಅಂತ ಅದೃಷ್ಟನೇ ಇಲ್ಲ ಸುಬ್ಬು. ಎಂತ ನತದೃಷ್ಟೆ ನಾನು. ಮೇಡಮ್, ನೀವು ನತದೃಷ್ಟೆ ಅಂತ ಯಾರು ಹೇಳಿದ್ದು ಮೇಡಮ್? ನೀವು ಸಿಕ್ಕಾಪಟ್ಟೆ ಅದೃಷ್ಟವಂತೆ. ನಾನು ಅದೃಷ್ಟವಂತೆನಾ? ಏನ್ ಹೇಳ್ತಿದ್ಯಾ ಸುಬ್ಬು? ಹಂಗಂತ ನಾನು ಹೇಳ್ತಾ ಇಲ್ಲ. ಇಲ್ಲೊಂದು ಫೋಟೋ ಇದೆ, ಈ ಫೋಟೋ ಮೇಲೆ ನೀವೇ ಅದೃಷ್ಟವಂತೆ ಅಂತ ಬರ್ದಿದೆ. ನೋಡಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? Oh my God! ಆಯಾಗಿದೆ ಎದೆಯೊಳಗೆ ಚೆಲ್ಲದಿದೆ. ಸುಬ್ಬು, ಏ ಸುಬ್ಬು, ಏನು ಇವನು
ಕರಿತಾನೆ ಇದ್ದೀನಿ, ಇವನ್ ಪಾಡಿಗೆ ಇವ್ನು ಗರ ಬಿಡ್ದು ನಂಗೆ ಹೋಗ್ತಾನೆ ಇದ್ದಾನಲ್ಲ, ಏನಾಯ್ತು ಇವನ್ಗೆ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಅಮ್ಮ ಯಾಕೆ ಈ ಥರ ಮಾತಾಡ್ತಿದ್ಯಾ? ಏನಾಯ್ತು? ನೀನು ಅರ್ಜುನ್ ಜೊತೆ ಮಾತಾಡ್ತಿರೋದು ನೋಡಿ ನಾನು ನಿನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚನೆ ಮಾಡ್ಬಿಟ್ನಮ್ಮ. ಆದ್ರೆ ನೀನು ನಾನೆತ್ ಮಗಳು ಕಣೆ, ಈ ಮನೇಲಿ ಬೆಳೆದಿರೋಳು, ಈ ಮನೆಗೆ ಧಕ್ಕೆ ತರಲ್ಲ ಅನ್ನೋದನ್ನ ನಾನು ಒಂದ್ಸರಿನೂ ಯೋಚನೆ ಮಾಡಲಿಲ್ಲಮ್ಮ. ಆ ಪ್ರಂಜಿ ಅಂತ ಅಣ್ಣಂಗೆ ಮುತ್ತನಂತ ತಂಗಿ ನೀನು. ಅಮ್ಮ, ನನ್ನ ಮನಸ್ಸಲ್ಲಿ ಪ್ರೀತಿ ಇರೋದೇನೋ ನಿಜ, ಆದ್ರೆ ಮನೆಯವರಿಗೆಲ್ಲ ದುಃಖ ಕೊಟ್ಟು ನನ್ನ ಪ್ರೀತಿನ ಉಳಿಸ್ಕೊಬೇಕು ಅನ್ನೋ ಆಸೆ ಇಲ್ಲ ಅಮ್ಮ. ನನ್ನ ಮನಸ್ಸಿಗಿಂತ ಅಣ್ಣನ ಕನಸೇ ನನಗೆ ಮುಖ್ಯ. ಇದೊಂದು ಮಾತು ಹೇಳ್ದಿಲ್ಲ, ನನಗೆ ಅಷ್ಟು ಸಾಕಮ್ಮ. ನಿನ್ನ ನೆತ್ತಿದ್ದಕ್ಕೂ ಸಾಕಾಯ್ತು ಕಣೆ. ಹಾಗಂತ ನಿನ್ ಪ್ರೀತಿನ ಕೊಲ್ಲುವಂತ ಕಟ್ಕಿ ನಾನಲ್ಲಮ್ಮ. ನಾವ್ಯಾರು, ನಮ್ಮ ಬದುಕೇನು, ನಮ್ಮ ಪರಿಸ್ಥಿತಿ ಏನು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ಎರಡು ಬುದ್ಧಿ ಮಾತು ಹೇಳಿದ್ರೆ ಕೇಳ್ತೀನಮ್ಮ. ಹೇಳಮ್ಮ, ನೀನಲ್ದೆ ನನ್ಗಿನ್ ಯಾರು ಹೇಳ್ತಾರೆ? ವರ್ಧನ್ನ ನೀನು ಎಷ್ಟು ಇಷ್ಟಪಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಆದ್ರೆ ಇವೆಲ್ಲ ಸುಲಭದಲ್ಲಾಗೋ ಮಾತಲ್ಲ. ಶ್ರೀವಲ್ಲಿ ಈ ಮನೆಗೆ ಸೊಸೆ ಆಗ್ತೀನಿ ಅನ್ನೋದನ್ನೇ ಅವ್ರ ಅಪ್ಪ ಅಮ್ಮ ಸಹಿಸಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನೀನು ಅವ್ರ ಮನೆ ಸೊಸೆ ಆಗ್ತೀನಿ ಅನ್ನೋದನ್ನ ಅವ್ರ ಅಪ್ಪ ಅಮ್ಮ ಖಂಡಿತ ಒಪ್ಪಲ್ಲ. ಹೆಣ್ಮಗಳನ್ನ ಮದುವೆ ಮಾಡುವಾಗ ಅವಳಿಗೆ ಇಷ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೋತೋ ಗೆದ್ದೋ ಮದುವೆ ಮಾಡಿ ಕೊಟ್ಬಿಡ್ತಾರೆ. ಅದೇ ಅವರು ದುಡ್ಡು ಕಾಸಿರೋರು ಅವ್ರ ಗಂಡ್ಮಗನ್ ಮಾತ್ರ ಬೆಳೆಸೋ ರೀತಿನೇ ಬೇರೆ. ಅವ್ರ ಮನೆಗೆ ಸೊಸೆಯಾಗಿ ಬರುವಂಥ ಹೆಣ್ಣು ಅವ್ರ ಅಂತಸ್ತಕ್ಕೆ ತಕ್ಕಾಗಿರ್ಬೇಕು, ಐಶ್ವರ್ಯ ತುಂಬಿ ತುಳುಕ್ತಾ ಇರಬೇಕು ಅನ್ಕೋತಾರೆ. ಈಗಾಗಲೇ ನಿಮ್ಮ ಅಕ್ಕನಿಗೆ ಮದುವೆ ಮಾಡಿಕೊಟ್ಟು ನಾವೆಷ್ಟು ಅನುಭವಿಸ್ತಾ ಇದ್ದೀವಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ವರ್ಧನ ಅಪ್ಪ ಅಮ್ಮ ಮೊದಲೇ ಲೆಕ್ಕಾಚಾರದ ಜನ. ಗಂಡು ಮಗುನ ಎತ್ತಿದ್ದೀವಿ ಅಂದರೆ ಬಂಡವಾಳ ಹಾಕಿದ್ದೀವಿ ಅನ್ನೋ ಥರ ಮಾತಾಡ್ತಾರೆ. ಅವ್ರು ಸರಿ ಸಮನಾಗಿ ತೂಗಿ ನಿನಗೆ ಅವ್ರ ಮನೆಗೆ ಸೊಸೆಯಾಗಿ ಕಳ್ಸೋಕ್ಕಾಗಲ್ಲಮ್ಮ. ದಯವಿಟ್ಟು ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಈ ಆಲೋಚನೆ ಎಲ್ಲ ಬಿಟ್ಬಿಡಮ್ಮ. ಅಮ್ಮ, ನೀನು ಹೇಳಿದ್ ನನಗೆ ಅರ್ಥ ಆಗತ್ತೆ ಅಮ್ಮ, ಆದ್ರೆ ಪ್ರೀತಿಸಿರೋ ಹೃದಯಕ್ಕೆ ಅದ್ಯಾವುದು ಅರ್ಥ ಆಗಲ್ಲ. ನೀನು ಹೇಳಿದ ಮಾತ್ರಕ್ಕೆ ಅವನ್ಮೇಲೆ ನನಗೆ ಪ್ರೀತಿ ಕಮ್ಮಿ ಆಗತ್ತೆ ಅಂತನೂ ಅಲ್ಲ. ಆದ್ರೆ ಅದ್ಯಾವುದು ಲೆಕ್ಕಕ್ಕೆ ಇಟ್ಕೊಳ್ದೆ ನಾನು ಅಣ್ಣ ಆಸೆ ಪಟ್ಟ ಹಾಗೆ ಚೆನ್ನಾಗಿ ಓದಿ IAS ಪಾಸ್ ಮಾಡ್ತೀನಿ. ಈಗ ನನ್ನ ಮನಸ್ಸಲ್ಲಿರೋದು ಅದೊಂದೇ. ಅದ್ಬಿಟ್ಟು ಬೇರೆ ಯಾವ ಚಿಂತೆನೂ ಮಾಡಲ್ಲ. ನೀವು ಚಿಂತೆ ಮಾಡಬೇಡಿ ಅಮ್ಮ. ಸಾಕಮ್ಮ, ನೀನು ಈ ಮಾತು ಹೇಳ್ದಲ್ಲ ನನಗಷ್ಟೇ ಸಾಕು. ನಿನ್ನೆತ್ತಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು. ಮುಂದಿದ್ದು ಆ ದೇವ್ರಿಗೆ ಬಿಟ್ಟಿದ್ದು.
ಮುತ್ತೇ ಪ್ರಥಮ ಅದುವೇ ಜಗದ ನಿಯಮ. ಒಂದು ಮುತ್ತಿನಂತ ಮುತ್ತು ಕಪ್ಪೆ ಚಿಪ್ಪಿನಲ್ಲಿ ಇತ್ತು. ಮುತ್ತು ಮುತ್ತು ನೀರಹನಿಯ ತಾಂತನ ಉಲ್ಲಾಸದ ಮೇರೆ ಮೀರಿ ಜೀವನ ಕದ್ದಿ. ವಾಟ್ ಇಸ್ ಏನಾಗಿದೆ ನಿಮಗೆ? ನಾನು ಅದನ್ನೇ ನಿನ್ನನ್ನು ಕೇಳಬೇಕು ಅಂದ್ಕೊಂಡಿದ್ದೆ. ನಿನ್ನಲ್ಲಿ ಬಂದಿದ್ದೆ ತಪ್ಪಾಯ್ತು. ನನ್ನ ಲೈಫಲ್ಲಿ ನಾನು ತೊಗೊಂಡಿರೋ ಕೆಟ್ಟ ಡಿಸಿಷನ್ ಅಂದರೆ ನಿನ್ನನ್ನು ಇಲ್ಲಿ ಕಳ್ಸ್ಕೊಳ್ಳೋದು. ಮಾಮ್, ವಾಟ್ ಯು ಮೀನ್? ನಾನು ಇಲ್ಲಿ ಬಂದಿರೋದು ನಿಂಗೆ ಹೆಲ್ಪ್ ಮಾಡೋದಕ್ಕೆ, ನಿನ್ನ ಪ್ಲಾನ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ ನಾನು ಬಂದಿರೋದು. ನೀನು ಅನ್ಕೊಳ್ಳೋದೆಲ್ಲ ಆದಷ್ಟು ಬೇಗ ಆಗಬೇಕು ಅಂದರೆ ಈ ಮಾಡಿ ಇರಲೇಬೇಕಲ್ವಾ? ಜಸ್ಟ್ ಶಟ್ ಅಪ್ ಮಾಡಿ. ತಡಿಯಕ್ಕೆ ಕಷ್ಟ ಆಗ್ತಿದೆ ಅಂತ ಕಾರಲ್ಲಿ ಕೂತ್ಕೊಂಡು ಹೋಗೋಣ ಅನ್ಕೊಂಡ್ರೆ ಆ ಕಾರು ಎಡವಟ್ಟಾಗಿ ಹೋಗಿ ಆಕ್ಸಿಡೆಂಟ್ ಮಾಡಿ ನಡೆಯೋಕಿರೋ ಕಾಲನ್ನು ಮುರಿದು ಹೋಗಿರೋ ಪರಿಸ್ಥಿತಿಯಲ್ಲಿದ್ದೀನಿ ನಾನು. ನೀನು ಬರಕ್ ಮುಂಚೆ ಅಟ್ಲೀಸ್ಟ್ ನಾನು ಹಾಕ್ತಿದ್ದ ಪ್ಲಾನ್ ಎಲ್ಲ ಸಕ್ಸಸ್ ಆಗ್ತಿತ್ತು. ನಿಧಾನಕ್ಕಾದ್ರೂ ನಾನೇನು ಅನ್ಕೊಂಡು ಅದು ನಡೀತಾ ಇತ್ತು. ಆದ್ರೆ ನೀನು ಬಂದ ಮೇಲೆ ಎಲ್ಲ ಬರೀ ಎಡಬಟ್ಟೆ. ಆಗ್ತಿರೋದಕ್ಕೆಲ್ಲ ನಾನೇ ಕಾರಣ ಅನ್ನೋ ಥರ ಮಾತಾಡ್ಬೇಡ. ಕಾರಣ ಯಾರಾದ್ರೂ ಆಗಿರ್ಬೋದು, ನಮ್ ಕೈಯಿಂದ ಏನು ಆಗ್ತಿಲ್ಲ ಅನ್ನೋದು ಸತ್ಯ ತಾನೆ. ಇಷ್ಟು ದಿನ ಆ ಶ್ರಾವಣಿಯಿಂದ ನಾನು ತಲೆ ತಗ್ಸೋ ಹಾಗಾಗಿದೆ. ಅವಳ ಮುಖ ನೋಡ್ಕೊಂಡು ಹೋದ್ರೆ ಕೆಟ್ಟದಾಗುತ್ತೆ, ಅವಳು ನೋಡಿದ್ರೇನೆ ಕೋಪ ಬರುತ್ತೆ ಅಂತಿದ್ದ ವೀರು. ಆದ್ರೆ ಈಗ ಅವಳಿಂದ ತಲೆ ಎತ್ತೋ ಹಾಗಾಗಿದೆ. ಅವಳ ಜೊತೆಲಿ ಕಾರಲ್ಲಿ ಬರ್ತಿದ್ದಾನೆ, ಸೆಲ್ಫಿ ತಗೊಳ್ಳೋ ಮಟ್ಟಿಗೆ ಬೆಳೆದಿದ್ದಾನೆ. ಇದು ಹೀಗೆ ಮುಂದುವರೆದ್ರೆ ತುಂಬಾ ದೊಡ್ಡ ಅಪಾಯ ಆಗುತ್ತೆ. ಹೇಳು, ಅದಕ್ಕೆ ನಾನು ಏನು ಮಾಡಲಿ? ಏನ್ ಮಾಡಿದೆ ನೀನು ಇಲ್ಲಿವರೆಗೂ? ನಿನಗೆ ಕೊಟ್ಟಿರೋ ಕೆಲಸನೂ ನೀನು ನೆಟ್ಟಿಗೆ ಮಾಡಿಲ್ಲ. ಮುಂಚೆ ಅಟ್ಲೀಸ್ಟ್ ನಾನು ಹಾಕಿದ ಪ್ಲಾನ್ ಪ್ರಕಾರ ವೀರುಗೆ ಶ್ರಾವಣಿ ಮೇಲೆ ಕೋಪ ಬರ್ತಿತ್ತು. ಶ್ರಾವಣಿ ಅವನಿಂದ ದೂರ ಇರ್ತಿದ್ಲು. ಆದ್ರೆ ಈಗ ನಿನ್ ಕೈಯಲ್ಲಿ ಒಂದು ಕಲ್ಲು ಕೊಟ್ಟು ಹೊಡಿ ಅಂತ ಹೇಳಿದ್ರೆ ನೀನ್ ಹೊಡೆಯೋ ಕಲ್ಲು ವಾಪಸ್ ನಮ್ಮ ತಲೆ ಮೇಲೆ ಬರ್ತಿದೆ. ಬೇಡ, ಇದನ್ ಮುಂದೆ ಸರಿ ಹೋಗಲ್ಲ. ನೀನು ವಾಪಸ್ ಹೋಗೋದೇ ಒಳ್ಳೇದು. ಮಾಮ್, ನೀನು ನನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ. ಪ್ರತಿ ಸಾಲ ನಾನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಏನು ಮಾಡಲಿ, ಯಾರಾದರೂ ಒಬ್ರು ಅಡ್ಡ ಬಂದು ಆ ಕೆಲಸ ಹಾಳಾಗ್ತವೆ. ಸುಬ್ಬುನ ಮುಗಿಸ್ಬೇಕು ಅಂದ್ಕೊಂಡ್ರೆ ಆ ಶ್ರಾವಣಿ ಅಡ್ಡ ಬರ್ತಾನೆ. ಶ್ರಾವಣಿನ ಸಿಕ್ಕಾಕಿಸ್ಬೇಕು ಅಂದ್ಕೊಂಡ್ರೆ ಸುಬ್ಬು ಅಡ್ಡ ಬರ್ತಾನೆ. ಹೇಗಾದ್ರೂ ಮಾಡಿ ಸುಬ್ಬುನ ಮನೆಯಿಂದ ಆಚೆ ಹಾಕ್ಬೇಕು ಅಂದ್ಕೊಂಡ್ರೆ ಮಾವ ಅಡ್ಡ ಬರ್ತಾನೆ. ಇವರೆಲ್ಲ ಒಂದಾಗಿರೋವರೆಗೂ ನಮಗೇನು ಮಾಡೋದಕ್ಕಾಗಲ್ಲ. ಮಾಮ್, ನಿಗೊಂದು ಹೇಳ, ರಂಬೆ ಕೊಂಬೆಗಳನ್ನು ಕಿತ್ತರೆ ಏನು ಪ್ರಯೋಜನ ಇಲ್ಲ. ಒಂದೇ ಸಲ ಬುಡ ಸಮೇತ ಮರನೇ ಕಿತ್ತಾಕಿದ್ರೆ ನನಗೂ ನಿನಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಏನು ಹೇಳ್ತಿದ್ಯಾ ನೀನು? ಹೌದು ಮಾವು, ಶ್ರಾವಣಿನ ದೂರ ಮಾಡ್ತೀನಿ, ಸುಬ್ಬುನ ಸಿಕ್ಕಾಕಿಸ್ತೀನಿ, ಮಾವಂಗೆ ಅವಳ ಮೇಲೆ ಕೋಪ ಬರೋ ಥರ ಮಾಡ್ತೀನಿ. ಇದೆಲ್ಲ ಯಾವುದು ಆಗಲ್ಲ, ಬರೀ ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ. ಆದರೆ ನಾನು ನಿರ್ಧಾರ ಮಾಡಿದ್ದೀನಿ. ನಾನು ಮಾವನ್ನೇ ಮುಗಿಸ್ಬಿಡ್ತೀನಿ.